ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಯಾಕೆ ಅಂತಂದ್ರೆ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು ಕಾಂಗ್ರೆಸ್ನವರೇ, ಶಾಸಕರೇ. ಮಂತ್ರಿಗಳ ಮೇಲೆ ಮುಗಿಬೀಳ್ತಾ ಇರುವಂಥದ್ದು ಕಾಂಗ್ರೆಸ್ನ ಶಾಸಕರೇ. ಬಿಜೆಪಿಯವರು ಮಾಡುವಂಥ ಪ್ರತಿಭಟನೆ ಇವೆಲ್ಲವೂ ಕೂಡ ಠುಸ್ ಪಟಾಕಿಗಳು. ಕಾಂಗ್ರೆಸ್ ಶಾಸಕರು ಆಡ್ತಾ ಇರುವಂಥ ಮಾತುಗಳು ಮಾತ್ರ ಬ್ರಹ್ಮೋಸ್ ರೀತಿಯಲ್ಲಿದ್ದಾವೆ. ರಾಜ್ಯದ ಸಿಎಂ ಡಿಸಿಎಂ ಇಬ್ರು ಕೂಡ ಬದಲಾಗಿದ್ದಾರೆ. ಉಭಯ ನಾಯಕರ ವಿರುದ್ಧ ಕಾಂಗ್ರೆಸ್ ಶಾಸಕನ ಆರೋಪ ಯಾಕೆ? ಸಚಿವರಾಯ್ತು, ಈಗ ಸಿಎಂ ಡಿಸಿಎಂ ನಡೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 2013ರಿಂದ 2018ರಲ್ಲಿದ್ದಂಥ ಸಿಎಂ ಈಗಿಲ್ಲ. ಯಾಕೆ ಹೀಗೆ ಬದಲಾದರೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಬದಲಾಗಿದ್ದಾರೆ ಅಂತ ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಸಿಎಂ ನಡೆಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಇಲ್ಲ ಇದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಇತ್ತ ಡಿಸಿಎಂ ವಿರುದ್ಧವೂ ಕೂಡ ಆರೋಪ ಮತ್ತು ಅಸಮಾಧಾನವೂ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷರು ಮನೆಗೆ ಹೋದ್ರೆ ನೋಡೋದೇ ಇಲ್ಲ ಅಂತ ಆರೋಪವನ್ನ ಮಾಡ್ತಾರೆ. ಹೌದಾ? ಕಾಂಗ್ರೆಸ್ ಶಾಸಕರ ಕತೆ ಹಿಂಗಾಯ್ತಾ? ಸರ್ಕಾರದ ವ್ಯವಸ್ಥೆ ಮೇಲೆ, ವ್ಯಕ್ತಿಗಳ ಮೇಲೆ ಸಿಟ್ಟು ನೆತ್ತಿಗೇರ್ತಾ? ನೋಡಿ. ರೆವಿನ್ಯೂ ಮಿನಿಸ್ಟರ್ ಸೋಮವಾರ, ಎಜುಕೇಶನ್ ಮಿನಿಸ್ಟರ್ ಮಂಗಳವಾರ, ಪಿಡಬ್ಲ್ಯೂಡಿ ಮಿನಿಸ್ಟರ್ ಬುಧವಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಶುಕ್ರವಾರ, ಹಿಂಗೊಂದೊಂದು ಎಲ್ಲ ಒಂದು 5 ಮಿನಿಸ್ಟರ್ ಒಂದೊಂದು ದಿವಸ ಕೊಟ್ಟು ಅಲ್ಲಿ ಮುಂಜಾನೆ ವಿಧಾನಸಭೆಯಲ್ಲಿ ಕೊಟ್ಟರೆ ನಾವು ಬಂದು ಅಥವಾ ಸಾರ್ವಜನಿಕರು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ. ಅವ್ರ ಮನೆಗಳು ಎಲ್ಲಿದಾವೋ ಹುಡುಕ್ಯಾಡಕ್ ಆಗೋದಲ್ಲ. ಮನೆಗಳು ಸಿಗುದಿಲ್ಲ. ನಾವೆಲ್ಲಿ ಹುಡುಕಲ್ ಹೋದ್ರೆ ನಾವೇನ್ರಿ ಸಿಟಿ ಒಳಗೆ ಬಂದವ್ರಲ್ಲ, ಹಳ್ಳಿಯಲ್ಲಿ ಬಂದವ್ರು. ಎಲ್ಲಿ ಹೋಗಿದಾರೆ ಮಂತ್ರಿ ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿದಾರ್ರಿ, ಮಂಡ್ಯಕ್ಕೆ ಹೋಗಿದಾರ್ರಿ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದಾರ್ರಿ. ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವು ಹೆಂಗ್ ಕೆಲಸ ಮಾಡ್ಕೊಳ್ಳೋದ್ರಿ? ಅವ್ರ ಪಿ ಎಸ್ ಕೇಳ್ರೆ ಎಂದ್ ಬರ್ತಾರೆ ಗೊತ್ತಿಲ್ಲ ಸರ್. ನೀವು 1.5 ವರ್ಷದಿಂದ ಶಾಸಕಾಂಗ ಬಂದ್ಬಿಡ್ರಿ ಸರ್. ನಮಗೆಲ್ಲ ನೋವು ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದ್ರೆ. ಮಂತ್ರಿಗಳು ನಮಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡೋದಿಲ್ಲ, ಸರಿಯಾಗಿ ನಮಗೆ ಸ್ಪಂದನೆ ಮಾಡೋದು ಹೇಳಿದ್ನಿ. ಅವಾಗ ಯಾರಾದ್ರೂ ಹಿರಿಯ ನಮ್ಮ ಸಚಿವರು ಅಥವಾ ಯಾರಾದ್ರೂ ಕರೆದು ಯಾಕಪ್ಪ ನೀ ಈ ತರ ನಾರಾಜಾಗಿದೆಯಾ, ಏನ್ ನಿನ್ ತೊಂದರೆ ಸರಿಪಡಿಸಬೇಕು ಅಂತ ಸರಿನೇ ಮಾಡ್ಲಿಕ್ಕೆ ಇನ್ನು ದಿವಸ ಹೇಳ್ಕೊತ ಹೋದ. ಇನ್ನು ನಾವು ಯಾರಾದ್ರೂ ಅವಾಗ ಕರೆದು ನಾ ಶಾಸಕಾಂಗ ಪಕ್ಷದಾಗ ಹೇಳಿದಾಗ ಅಲ್ಲೇ ನನಗೆ ಕೇಳಲಿಲ್ಲ, ಬೇಡ ಆಮೇಲೆ ಮಾತಾಡ್ತೀವಿ ಬಿಡೋದ್ರು. ಅಥವಾ ನೆಕ್ಸ್ಟ್ ಡೇ ಹಿರಿಯ ಸಚಿವ ಸಂಪುಟದವ್ರು ಯಾರಾದರೂ ನನ್ನ ಕರೆದು ಅಥವಾ ಮುಖ್ಯಮಂತ್ರಿಯವ್ರು ಕರೆದು, ಉಪಮುಖ್ಯಮಂತ್ರಿಗಳು ಕರೆದು, ಆಮೇಲೆ ನಮ್ಮ ಬಸವೇಶ್ವರ ಯಾತ್ನಾರವ್ರಿಗೆ ಇನ್ನೊಂದು 200 ಕೋಟಿ ರೂಪಾಯಿ ಬೇಕಾಗಿದಾವೆ. ಇನ್ನೊಂದು 200 ಕೋಟಿ ರೂಪಾಯಿ ಕೊಡ್ರಿ, ನಾವು ಕೆಲಸ ಮುಗಿಸ್ತೀವಿ, ಅಲ್ಲಿ ಲೋಕಾರ್ಪಣೆ ಮಾಡ್ತೀವಿ ಅಂದ್ರೆ ಈಗ 2 ವರ್ಷದಿಂದ ನಾನು ಮುಖ್ಯಮಂತ್ರಿ ಹತ್ತಿರ ಒಂದು 40 ಸಲ ಹೇಳಿರ್ಬೇಕು, ಉಪಮುಖ್ಯಮಂತ್ರಿ ಒಂದು 40 ಸಲ ಹೇಳಿರ್ಬೇಕು. ಅದಕ್ಕೆ ಯಾರೇ ಅಂತ ಇಲ್ಲ. ವ್ಯವಸ್ಥೆ ಬದಲಾಗಬೇಕು. ಇಲ್ಲಿ ಯಾವ ಪುರುಷಾರ್ಥಕ್ಕೆ ಇಳಿಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ. ನಾನಿಲ್ಲಿ ಇರೋದು ಯಾವ ಪುರುಷಾರ್ಥಕ್ಕೆ ಇರಬೇಕು, ಏನ್ ನಮ್ಮ ಹತ್ತಿರ ಕೆಲಸ ಆಗ್ತಾ ಇದೆ. ಒಬ್ಬ ಅಧಿಕಾರಿಗೆ ಫೋನ್ ಹಚ್ಚಾರ, ಸರ್ ಅದು ಮಾಡಕ್ ಬರೋದಲ್ರಿ, ಅದು ಆಗೋದಲ್ರಿ. ನಮ್ಮಂತ ಸೀನಿಯರ್ MLA ಹಿಂಗಾದ್ರೆ ಜೂನಿಯರ್ದವ್ರಿಗೆ ಏನಾತಿರ್ಬೇಕು? ಇದಕ್ಕೆ ಬೇಸರ ನೋಡ್ರಿ, ಬೇಸರ ಬಂದು ನಾನು ಕೆಲವು ಮಾನಸಿಕ ನೋವದಿಂದ ನಾನು ಹೇಳಿದ್ದೇನೆ. ಇದುವರೆಗೆ ಯಾರು ಒಬ್ಬರದು ಫೋನ್ ಬಂದಿಲ್ಲ, ಯಾರು ನಾನು ಮಾತಾಡ್ಸಿಲ್ಲ. ಮಾತಾಡ್ಸಿರು ಅಂದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ, ಅವ್ರಿಗೆ ಹೋಗಿ ನನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತೀನಿ. ಮಾತಾಡ್ಸಿಲ್ಲ, ಏನು ಹೇಳಿಲ್ಲ. ಈಗ ನೀವು ಬಂದಿದ್ದೀರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನೀವೇ ಬರ್ದಿದ್ರೆ ನಿಮ್ಮ ಮುಂದೆ ಹೇಳೋದಿದ್ದೀನಿ. ರೆವಿನ್ಯೂ ಮಿನಿಸ್ಟರ್ ಇದರಲ್ಲಿ ಅಸಮಾಧಾನವೂ ಕೂಡ ಇದೆ, ಬೇಸರವೂ ಕೂಡ ಇದೆ, ಕೋಪವೂ ಕೂಡ ಇದೆ. ಯಾಕೆ ಅಂತಂದ್ರೆ, ಒಂದು ಅಧಿಕಾರದಲ್ಲಿರುವಂತ ಸರ್ಕಾರದಲ್ಲೇ ನಾನು ಶಾಸಕನಾಗಿದ್ದೀನಿ, ಅದೇ ಪಕ್ಷದ್ದು, ಆದರೆ ನನ್ನ ಮಾತುಗಳಿಗೆ ಬೆಲೆ ಇಲ್ಲ ಇಲ್ಲಿ ಅಂತಂದಾಗ ಸಹಜವಾಗಿ ಆ ಕೋಪ, ಆಕ್ರೋಶ ಎಲ್ಲವೂ ಕೂಡ ಬರುತ್ತೆ. ಇನ್ನು ಅಸಮಾಧಾನ ಯಾಕೆ ಅಂತಂದ್ರೆ, ನಾವಿಷ್ಟೆಲ್ಲ ಗೆದ್ದು ಇವರಿಗೆ ಬೆಂಬಲವನ್ನು ಕೊಟ್ಟು ಇವರೆಲ್ಲ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ ಕೂತ್ಕೊಂಡಿದ್ದಾರಲ್ಲ, ಇವ್ರು ನಾವು ಯಾವತ್ತೂ ಕೂಡ ಸಮಯಾವಕಾಶವನ್ನೇ ಕೊಡೋದಿಲ್ವಲ್ಲ, ಇನ್ನೇನು ಬಂತು ನಮಗೆ ಮಾನ ಮರ್ಯಾದೆ ಅಂತ ಅಸಮಾಧಾನ ಅವರಲ್ಲಿ ಕಾಣಿಸ್ತಾ ಇದೆ.